ನಮಸ್ತೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಸೂಪರ್ ಫುಡ್ ಆದಂತಹ ನುಗ್ಗೆಯ ಬಗ್ಗೆ ಸಾಕಷ್ಟು ಪ್ರಯೋಜನಗಳನ್ನು ತಿಳ್ಕೊಂಡಿದ್ದೀವಿ. ಈ ಸಂಚಿಕೆಯಲ್ಲೂ ಕೂಡ ಮತ್ತಷ್ಟು ನಾವು ಪ್ರಯೋಜನಗಳನ್ನು ತಿಳ್ಕೊತಾ ಹೋಗೋಣ ವೀಕ್ಷಕರೇ. ಬನ್ನಿ ಹಾಗಿದ್ರೆ. ಮೊದಲನೇದಾಗಿ ಹೃದಯ ವಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ಗೂ ಕೂಡ ಇದು ಬಹಳ ಒಂದು ಒಳ್ಳೆಯ ಔಷಧಿ. ಈ ಒಂದು ನುಗ್ಗೆ ಇದು ಹೃದಯೋತ್ತೇಜಕ ಅಂತ ಕರೀತಾರೆ. ಅಂದರೆ ನಮ್ಮ ಹಾರ್ಟ್ ಫಂಕ್ಷನ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ, ನಮ್ಮ ಹೃದಯಕ್ಕೆ ಬಲವನ್ನು ಕೊಡುವಂಥದ್ದು. ಯಾರಲ್ಲಿ ಬಿ ಪಿ ಅಥವಾ ಬ್ಲಡ್ ಪ್ರೆಷರ್ ಕಡಿಮೆ ಆಗಿರುತ್ತೋ ಅವರಲ್ಲೂ ಬಿ ಪಿಯನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯಕವಾಗಿರುವಂಥದ್ದು. ನಾವು ಮೊದಲೇ ತಿಳ್ಕೊಂಡಿದ್ವಿ ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಅಂತ. ಯಾರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿದ್ದು ಅವರಲ್ಲಿ ಬಿ ಪಿ ಕೂಡ, ಕೊಲೆಸ್ಟ್ರಾಲಿಂದ ಬಿ ಪಿ ಹೆಚ್ಚಾಗಿರುತ್ತೋ ಅವರು ಕೂಡ ಈ ನುಗ್ಗೆಯ ಸೇವನೆಯಿಂದ ಬಿ ಪಿ ನಿವಾರಣೆ ಮಾಡ್ಕೊಬೋದು. ಸೊ ಇದರಲ್ಲಿ ಈ ಥರ ನಮಗೆ ಅರ್ಥ ಆಗುತ್ತೆ, ನಮ್ಮ ಬ್ಲಡ್ ಪ್ರೆಷರ್ನ ಒಂದು ಸಮತೋಲನವಾಗಿಡಲು, ಒಂದು ಕಂಟ್ರೋಲ್ನಲ್ಲಿಡಲು ನುಗ್ಗೆ ಬಹಳನೇ ಒಂದು ಉಪಯುಕ್ತವಾದಂತಹ ಸೂಪರ್ ಫುಡ್. ಇನ್ನು ಇದು ದೇಹದಲ್ಲಿ ಪಿತ್ತ ಜಾಸ್ತಿ ಮಾಡುವುದರಿಂದ, ನಾನು ಮೊದಲೇ ಹೇಳಿದ ಹಾಗೆ ಪಿತ್ತ ದೋಷ ಇರುವವರು ಇದನ್ನು ಸೇವನೆ ಮಾಡದೇ ಇದ್ದರೆ ಒಳ್ಳೆಯದು. ಯಾಕೆಂದರೆ ಇದನ್ನು ಉಷ್ಣವೀರ್ಯ, ತೀಕ್ಷ್ಣ ಗುಣ ಅಂತೆಲ್ಲ ನಾವು ಹೇಳುವಂಥದ್ದು. ಮತ್ತು ದೇಹದಲ್ಲಿ ಇದು ವಿದಾಹಿ ಕ್ರಿಯೇಟ್ ಮಾಡುತ್ತೆ, ಅಂದರೆ ದೇಹದಲ್ಲಿ ಉರಿ ಕ್ರಿಯೇಟ್ ಮಾಡುತ್ತೆ. ಸೊ ಏನಾಗುತ್ತೆ, ಉರಿ ಕ್ರಿಯೇಟ್ ಮಾಡಿದಾಗ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಕೂಡ ಆಗುವಂಥದ್ದು. ಅಕಸ್ಮಾತ್ ತಾವು ಏನಾದರೂ ನುಗ್ಗೆ ಈ ದೋಷದವರು ಅಥವಾ ಪಿತ್ತ ದೋಷ ಜಾಸ್ತಿ ಇದ್ದು ತಾವು ಇದನ್ನು ಸೇವನೆ ಮಾಡಿದಾಗ ಅದನ್ನು ನಿವಾರಣೆ ಹೇಗೆ ಮಾಡ್ಕೋಬೇಕು ಅಂತಂತಂದರೆ, ಹಸುವಿನ ಹಾಲಿನ ತುಪ್ಪ ಇಲ್ಲ ಬೆಣ್ಣೆ ಇದನ್ನು ಸೇವನೆ ಮಾಡಿದ್ರೆ ಆ ಒಂದು ಪಿತ್ತ ದೋಷ ಏನಿರುತ್ತಲ್ಲ ಅದು ಕೂಡ ನಿಮಗೆ ಹೆಚ್ಚಾದಂತಹ ಪಿತ್ತ ದೋಷವೂ ಕೂಡ ನಿವಾರಣೆ ಆಗುವಂಥದ್ದು. ಮುಂದಿನ ಬೆನಿಫಿಟ್ ಮಹಿಳೆಯರಿಗೂ ಕೂಡ ಈ ಒಂದು ನುಗ್ಗೆ ಬಹಳ ಒಂದು ಅತ್ಯುತ್ತಮವಾದಂತಹ ಒಂದು ಔಷಧಿ. ಯಾರಲ್ಲಿ ಕಷ್ಟಾರ್ಥವ ಅಂತ ಹೇಳ್ತೀವಿ, ಕಷ್ಟಾರ್ಥವ ಅಂತಂತಂದರೆ ಡಿಸ್ಮೆನೋರಿಯಾ ಅಥವಾ ಮಾಸಿಕ ಸ್ರಾವ ಆಗಬೇಕಾದ್ರೆ ಬಹಳ ನೋವಿರುವಂಥದ್ದು, ಅಂಥ ಸಮಯದಲ್ಲಿ ಕೆಲವರು, ಇನ್ನು ಮತ್ತೊಬ್ಬರಿಗೆ ರಜೋರೋಧ ಅಂತ ಕರಿತೀವಿ, ಅಂದರೆ ಸರಿಯಾಗಿ ಪೀರಿಯಡ್ಸ್ ಆಗ್ತಿರಲ್ಲ, ಲೇಟಾಗಿ ಆಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುವಂಥದ್ದು ಅವರಲ್ಲಿ, ಅಥವಾ ಯುಟ್ರೈನ್ ಫೈಬ್ರಾಯ್ಡ್ಸ್ ಇರುತ್ತೆ, PCOD ಇರುತ್ತೆ. ಸೊ ಇಂಥ ಎಲ್ಲ ಒಂದು ಅವಸ್ಥೆಗಳಲ್ಲೂ ಕೂಡ ಈ ಒಂದು ನುಗ್ಗೆ ಬಹಳನೇ ಒಂದು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುವಂಥದ್ದು. ಇನ್ನು ಮೆನೋಪಾಸ್ ಆದಮೇಲೆ ಕೆಲವರಲ್ಲಿ ವೇಟ್ ಗೇನ್ ಆಗುತ್ತೆ, ಫ್ಯಾಟ್ ಡೆಪಾಸಿಷನ್ ಆಗುತ್ತೆ, ಕೀಲುಗಳಲ್ಲಿ ನೋವು ಬರಲಿಕ್ಕೆ ಶುರುವಾಗುತ್ತೆ. ಈ ಎಲ್ಲ ಒಂದು ಅವಸ್ಥೆಗಳಲ್ಲಿ ಕೂಡ ಮತ್ತೆ ಈ ನುಗ್ಗೆಯನ್ನು ತಾವು ಬಳಸ್ಕೋಬೋದು. ಮತ್ತೊಂದು ಬೆನಿಫಿಟ್ ನೋಡೋದಾದರೆ, ಇನ್ನು ಶಿರಸ್ಸಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ನಮ್ಮ ತಲೆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ, ತಲೆ ನೋವಿರ್ಬೋದು, ತಲೆ ಭಾರ, ತಲೆ ಸುತ್ತು, ಮೂಗಿನಲ್ಲಿ ಒಂದೇ ಸಮ ನೀರು ಸೋರ್ತಾ ಇರುವಂಥದ್ದು, ನೋಸ್ ಬ್ಲಾಕ್ ಆಗಿರುವಂಥದ್ದು, ಇಂಥ ಎಲ್ಲ ಸಮಸ್ಯೆಗಳಿಗೂ ನುಗ್ಗೆ ಉಪಯುಕ್ತ. ಇದಕ್ಕೆ ನಸ್ಯಕರ್ಮ ಸಜೆಸ್ಟ್ ಮಾಡಿರುವಂಥದ್ದು. ನಸ್ಯಕರ್ಮ ಅಂತಂದರೆ ಈ ನುಗ್ಗೆ ಎಲೆಯ ಸ್ವರಸ, ನುಗ್ಗೆ ಎಲೆಯ ರಸ ಏನು ತೆಗಿತೀವಲ್ಲ ಅದನ್ನು ಸ್ವರಸ ಅಂತ ಕರಿತೀವಿ. ಆ ರಸನ 2 to 3 ಡ್ರಾಪ್ಸ್ ಮೂಗಿನ ಹೊಳ್ಳೆಗಳಿಗೆ ಹಾಕುವಂಥದ್ದು, ಇದನ್ನು ನಸ್ಯಕರ್ಮ ಅಂತ ಹೇಳ್ತೀವಿ. ಇದನ್ನು ಮಾಡೋದ್ರಿಂದ ಅಕ್ಯುಮುಲೇಟೆಡ್ ಕಫ ಏನಿರುತ್ತಲ್ಲ, ಕಫ ಎಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ. ಇದನ್ನು ತಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರ ಬದಲು ನೀವು ನಿಯರ್ ಬೈ ಯಾರಾದರೂ ವೈದ್ಯರಿದ್ದರೆ ಅವ್ರ ಹತ್ರ ಸಲಹೆ ಪಡೆದುಕೊಂಡು ತದನಂತರ ಇದನ್ನು ಪ್ರಯೋಗ ಮಾಡ್ಕೋಬೇಕಾಗತ್ತೆ. ಇನ್ನು ಚರ್ಮ ರೋಗಕ್ಕೆ ಬಂದಾಗ, ತ್ವಚಾ ವಿಕಾರಗಳು ಅಂತ ಆಯುರ್ವೇದದಲ್ಲಿ ಹೇಳುವಂಥದ್ದು, ವಾತ ಮತ್ತು ಕಫದ ಕಾರಣದಿಂದ ಉಂಟಾದಂತಹ ಚರ್ಮ ವಿಕಾರಗಳಿರ್ಬೋದು, ಚರ್ಮದಲ್ಲಿ ತುರಿಕೆ ಆದರೆ ಬೆವರು ಬರ್ತಾ ಇರಲ್ಲ, ಇಂಥ ಒಂದು ಸಂದರ್ಭದಲ್ಲಿ ನುಗ್ಗೆ ಬಹಳ ಉಪಯುಕ್ತ. ಯಾಕೆಂದರೆ ಇದು ಉಷ್ಣ ತೀಕ್ಷ್ಣ ಆಗಿರೋದ್ರಿಂದ ಇದು ಸ್ವೇದ ಜನನ ಮಾಡುತ್ತೆ. ಸ್ವೇದ ಜನನ ಅಂದರೆ ಇದು ನಮಗೆ ಬೆವರುವಂತೆ ಆಗೋದ್ರಿಂದ ಇದು ನಮ್ಮ ಶರೀರದಲ್ಲಿರುವಂತಹ ಟಾಕ್ಸಿನ್ಸ್ ಏನಿರುತ್ತೆ, ಬ್ಯಾಡ್ ಅಂಶಗಳೆಲ್ಲ ಏನಿರುತ್ತೆ ಅದನ್ನು ಹೊರ ಹಾಕಲಿಕ್ಕೆ ಸಹಾಯಕ. ಹಾಗೆ ಮಾಡಿದಾಗ ನಮ್ಮ ಚರ್ಮ ಕೂಡ ಶುದ್ಧಿಯಾಗಲಿಕ್ಕೆ ಕಾರಣ ಆಗುತ್ತೆ. ಸೊ ಹಾಗೆಯೇ ಇದು
ಕೆಲವೊಂದು ಕೀವು ತುಂಬಿದ ಮೊಡವೆಗಳಿರ್ಬೋದು, ಆ ಕೀವುಗಳನ್ನು ಹೊರಹಾಕಲು ಕೂಡ ಈ ಒಂದು ನುಗ್ಗೆ ಬಹಳ ಉಪಯುಕ್ತ. ಮತ್ತು ಬೇಗ ಒಂದು ಹೀಲಿಂಗ್ ಪ್ರೋಸೆಸ್ ಚೆನ್ನಾಗಾಗುತ್ತೆ. ಇದು ನೀವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡ್ಕೊತ ಬಂದರೆ ಅದು ಕೀವು ಹೊರಗೆ ಬರುತ್ತೆ ಮತ್ತು ಬೇಗ ಗುಣವಾಗಲೂ ಕೂಡ ಇದೊಂದು ಸಹಾಯ ಆಗಿರುವಂಥದ್ದು. ಈಗೆಲ್ಲ ಏನು ಹೇಳ್ತೀವಿ ನಾವು, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಅಂತೆಲ್ಲ ಹೇಳ್ತಾ ಹೋಗ್ತೀವಿ. ಈ ಥರದ ಒಂದು ಗುಣಗಳನ್ನು ನಾವು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಶಾಸ್ತ್ರದಲ್ಲಿ ವಿವರಣೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು ವೀಕ್ಷಕರೇ. ಇನ್ನು ಮತ್ತೊಂದು ಬೆನಿಫಿಟ್ ನೋಡೋದಾದರೆ ಜ್ವರದಲ್ಲಿ, ಶೀತ ಬಂದು ತದನಂತರ ಜ್ವರ ಬಂದರೆ, ಅಂದರೆ ಶೀತಪೂರ್ವಕ ಜ್ವರದಲ್ಲಿ ಈ ನುಗ್ಗೆ ಬಹಳ ಉಪಯುಕ್ತ. ನುಗ್ಗೆಕಾಯಿಯನ್ನು ತಾವು ಬೇಯಿಸಿ ಸೂಪ್ ಥರ ಮಾಡಿ ಇದನ್ನು ಸೇವನೆ ಮಾಡ್ಕೋಬೋದು. ಇದು ಕೂಡ ಒಂದು ರೀತಿಯಾದಂತಹ ದೇಹಕ್ಕೆ ಶಕ್ತಿಯನ್ನು ಉಂಟು ಮಾಡುತ್ತೆ. ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ದೇಹದ ವ್ಯಾಧಿ ಕ್ಷಮತ್ವವನ್ನು ಕೂಡ ಇದು ಹೆಚ್ಚು ಮಾಡ್ತಾ ಹೋಗುತ್ತೆ. ಇವಿಷ್ಟು ಆಯುರ್ವೇದದಲ್ಲಿ ಹೇಳಿರುವಂತಹ ಹಲವಾರು ಒಂದು ಸಮಸ್ಯೆಗಳಿಗೆ ಈ ನುಗ್ಗೆಯ ಒಂದು ಪ್ರಯೋಜನಗಳನ್ನು ನಾವು ತಿಳ್ಕೊತಾ ಹೋದ್ವಿ ವೀಕ್ಷಕರೇ. ಇನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಈ ನುಗ್ಗೆಯನ್ನು ಸೇವನೆ ಮಾಡಬೇಕು ಅಂತ ನಾವು ನೋಡೋದಾದರೆ, ಇನ್ನು ತೊಗಟೆಯಲ್ಲಿ, ನುಗ್ಗೆ ಮರದ ತೊಗಟೆ ಏನಿರುತ್ತೆ ಆ ತೊಗಟೆಯಲ್ಲಿ ಮಾಡಿದಂತಹ ತಾವು ಕಷಾಯ ಏನಾದರೂ ಸೇವನೆ ಮಾಡಿದ್ರೆ ಆಲ್ಮೋಸ್ಟ್ ಲೈಕ್ 40 to 60 ml ಅಷ್ಟು ತಾವು ಸೇವನೆ ಮಾಡ್ಕೋಬೋದು. ಇನ್ನು ನುಗ್ಗೆಯ ಬೀಜಗಳ ಬಗ್ಗೆ ನಾವು ಮಾತಾಡಿದ್ವಿ. ಈ ನುಗ್ಗೆಯ ಬೀಜ ಅಥವಾ ಸೀಡ್ಸ್ ಬಂದರೆ 1 to 3 grams ತನಕ, ನುಗ್ಗೆ ಬೀಜದ ಚೂರ್ಣ 1 to 3 grams ತನಕ ಸೇವನೆ ಮಾಡ್ಬೋದು. ಇನ್ನು ನುಗ್ಗೆ ಎಲೆಯ ಸ್ವರಸ ಅಥವಾ ರಸ ಅದಾದರೆ ಆಲ್ಮೋಸ್ಟ್ ಲೈಕ್ ನಿಮಗೆ 2 ಚಮಚದಿಂದ 4 ಚಮಚ ತನಕ ಇದನ್ನು ಸೇವನೆ ಮಾಡ್ಕೊತ ಹೋಗ್ಬೋದು. ಇನ್ನು ಇದನ್ನು ಆಹಾರ ಪದ್ಧತಿಯಲ್ಲೂ ತಾವು ದಿನನಿತ್ಯ ಬಳಸ್ಕೊತ ಬರ್ಬೋದು. ನಾ ಹೇಳ್ದಾಗೆ ನುಗ್ಗೆಕಾಯಿಯಲ್ಲಿ ಮಾಡಿದಂತಹ ಸಾಂಬಾರು ಇರ್ಬೋದು, ಪಲ್ಯ ಆಗಿರ್ಬೋದು, ಸೂಪ್ ಆಗಿರ್ಬೋದು, ಈ ಥರ ವಿಧ ವಿಧವಾಗಿ ಆಹಾರ ಪದ್ಧತಿಯಲ್ಲೂ ನೀವು ದಿನನಿತ್ಯ ಬಳಸ್ಕೊತ ಬರ್ಬೋದು. ವಾರದಲ್ಲಿ 2 ರಿಂದ 3 ಸಲ ಇದನ್ನು ನೀವು ಆಹಾರ ಪದ್ಧತಿಯಲ್ಲಿ ಉಪಯೋಗ ಮಾಡ್ಕೊತ ಬಂದರೆ ನಿಮಗೆ ಸಾಕಷ್ಟು ಒಂದು ಬೆನಿಫಿಟ್ಸ್ ಸಿಗುವಂಥದ್ದು. ಇಷ್ಟೆಲ್ಲ ಔಷಧಿ ಗುಣಗಳಿರುವಂತಹ ಈ ನುಗ್ಗೆಯನ್ನು ತಾವುಗಳು ಯುಕ್ತಿಪೂರ್ವಕವಾಗಿ ಸೇವನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ.